ಹಲೋ ರೀ ಹುಬ್ಬಳ್ಳಿ ಧಾರವಾಡ ಮಂದಿ. ನಾನು ರೀ ಸ್ಮಿತಾ ಶಂಕರ್ ಕುಮಾರ್ ದೇಸಾಯಿ. ಇವತ್ತು ಮುಂಜಾನೆ ಲಘು ಎದ್ದಿದ್ದೆ ರೀ ನಾನು. ಎದ್ದಕ್ಕೆ ಜಳಕ ಮಾಡ್ಕೊಂಬಂದು ಬ್ಯಾಳಿ ಕುದಿಯಕ್ಕೆ ಹಾಕಿದ್ದೆ. ಯಾಕಂದ್ರೆ ನಮ್ಮ ಮನೆ ಒಳಗೆ ಸತ್ಯನಾರಾಯಣ ಪೂಜೆ ಇತ್ತು. ವರ್ಷಕ್ಕೊಮ್ಮೆ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ರೀ. ಯಾಕೆ ಮಾಡ್ತೀವಿ ಅಂದ್ರೆ ಫೆಬ್ರವರಿ ತಿಂಗಳದೊಳಗೆ ನಾವು 1 ತಿಂಗಳ ಉಪವಾಸ ಇರ್ತಾರೆ ರೀ ನಮ್ಮ ಮನೆಯೊಳಗೆ ಯಾರಾದರೂ ಒಬ್ಬರು. ಇಷ್ಟು ವರ್ಷ ನಾನು ಉಪವಾಸ ಮಾಡ್ಕೊಂಡು ಬರ್ತಿದ್ದೆ. ಈ ಸರ್ತಿ ಲಾಸ್ಟ್ ಟೈಮ್ ಸ್ವಲ್ಪ ಹುಷಾರಿರಲಿಲ್ಲ ಅಂದ್ಕೊಂಡಾಗಿ ಸೊ ಈ ವರ್ಷ ನಾನು ಉಪವಾಸ ಮಾಡೋಂಗಿಲ್ಲ ಅಂತ ಹೇಳಿದೆ ನಮ್ಮ ಅತ್ತೆಯವ್ರಿಗೆ. ಹಾಗಾಗಿ ಇರಲಿ ಬಿಡು ನಾನೇ ಮಾಡ್ತೀನಿ ಅಂದು ಅವರು ಉಪವಾಸ ಮಾಡಿದಿರಿ. ಇಲ್ಲಿ ನೋಡ್ರಿ ಇವಿಷ್ಟು ಉಳ್ಳಾಗಡ್ಡಿ ಬಜ್ಜಿ ಮಾಡೋಕ್ಕೆ ಹೆಚ್ಚಿದ್ದೆ ನಾನು. ಸೊ ಅದ್ರಾಗ ಒಂದು ಸ್ವಲ್ಪ ಉಪ್ಪಿಟ್ಟಿಗೂ ತೊಗೊಂಡು ಉಪ್ಪಿಟ್ಟು ಮಾಡ್ಬೇಕ್ರಿ ಈಗ ನಾನು. ಪ್ರತಿ ವರ್ಷ ಒಪ್ಪತ್ತು ಊಟ ಮಾಡಿ ಅದನ್ನು ಪೂಜೆನ ಮಾಡಬೇಕಾಗುತ್ತೆ. ದಿನ ಒಪ್ಪತ್ತು ಒಟ್ಟು ಊಟ ಮಾಡೋದು ಅಷ್ಟೇ ರೀ. ಇಲ್ಲಾಂದರೆ ನಾಷ್ಟ ಅದು ಸ್ನ್ಯಾಕ್ಸ್ ಅದು ಏನಾದರೂ ತೊಗೋಬೋದು ರೀ. ಬಟ್ ಒಂದು ಸರ್ತಿ ಅಷ್ಟೇ ಊಟ ಮಾಡ್ಬೇಕು. ಹಂಗೆ ಆ ಥರ ಮಾಡಿ ನಡುಕೊಂದು ದಿನ ಸತ್ಯನಾರಾಯಣ ಪೂಜೆನ ಇಟ್ಕೋತೀವಿ ರೀ. ಸತ್ಯನಾರಾಯಣ ಪೂಜೆ ಇದ್ದಾಗಂತೂ ಭಾಳ ಕೆಲಸ ಇರ್ತವೆ. ಬ್ಯಾಳಿಗೆ ಹಾಕಿ ಹೋಳ್ಗೆ ಮಾಡೋದಿರುತ್ತೆ ರೀ, ಬಜ್ಜಿ ಮಾಡೋದಿರುತ್ತೆ, ಕಟ್ಟಿನ ಸಾರು ಇರುತ್ತೆ ರೀ, ಅನ್ನ ಮಾಡೋದಿರುತ್ತೆ ರೀ, ಬದ್ನಿಕಾಯಿ ಪಲ್ಯ ಮಾಡೋದಿರುತ್ತೆ ರೀ, ಶಾಂಡ್ಗೆ ಕರಿಯೋದಿರುತ್ತೆ. ಇದನ್ನೆಲ್ಲ ಮಾಡ್ಬೇಕು ರೀ. ಅಂದ್ರೆ ಮತ್ತು ದೇವ್ರ ಎಡಿಗೆ ಇದೆಲ್ಲ ಬೇಕಲ್ರಿ. ಹಾಗಾಗಿ ಇದನ್ನ ಇಷ್ಟು ಮಾಡೋದಿರುತ್ತೆ ರೀ. ಶಮಿತಂದು ಇವತ್ತು ರಜಾ ಕೊಟ್ಟಿದ್ರಿ. ಯಾಕಂದ್ರೆ ಅವ್ನ ಸ್ಕೂಲ್ ಒಳಗೆ ಯಾವ್ಯಾವಾಗ ಒಂದು ಬೋರ್ಡ್ ಎಕ್ಸಾಮ್ ಸೆಂಟರ್ ಆಗಿರುತ್ತೆ ರೀ. ಸೊ ಅವ್ನದು ಬೋರ್ಡ್ ಎಕ್ಸಾಮ್ಸ್ ಯಾವ್ಯಾವಾಗ 10th ಅವ್ರಿಗೆ ಇರುತ್ತೆ, ಇವ್ರಿಗೆ ಅವಾಗ ರಜಾ ಕೊಟ್ಬಿಡ್ತಾರೆ ರೀ. ನರ್ಸರಿ LKG 1st 2nd ಸ್ಟ್ಯಾಂಡರ್ಡ್ ಅವ್ರಿಗೆ. ಸೊ ಇವತ್ತು ಬಂದುಬಿಟ್ಟಿದ್ರಿ ಅವ್ನದು ರಜಾ. ಭಾಳ ಡಿಸ್ಟರ್ಬ್ ಮಾಡತ್ತಿದ್ದ. ಇರಲಿ ಪರವಾಗಿಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ರೀ. ಅವ್ನ ಪಾಡಿಗೆ ಅವ್ನು ಬಿಟ್ಟುಬಿಟ್ಟಿದ್ದೆ. ಭಾಳ ಇನ್ನು ಅವನು ಓದ್ಸೋಕ್ಕೂ ಹೋಗಲಿಲ್ಲ ನಾನು ಏನು. ಯಾಕಂದ್ರೆ ಅವನಿಗೆ ಓದಿಸ್ಬೇಕಾದ್ರೆ ಮತ್ತು ಅಡ್ಗೆ ಬಿಟ್ಟು ಹೋಗ್ಬೇಕು. ಪದೇ ಪದೇ ಕರಿತಾನವ ಮಮ್ಮಿ ಮಮ್ಮಿ ಅಂತಂದು. ಹಾಗಾಗಿ ನಾನು ಅವ್ನ ತಂಟೆಗೆ ಹೋಗಲಿಲ್ಲ. ಏನಾದರೂ ಮಾಡ್ಕೊಳ್ನಕ್ಕಂತ ಸುಮ್ಮನೆ ಬಿಟ್ಟಿದ್ದೆ. ನೋಡ್ರಿ ಇಲ್ಲಿ ಇಷ್ಟೆಲ್ಲ ಮಾಡತ್ತಾನೆ ಇವತ್ತು ವೀಡಿಯೋದಾಗ. ಇಲ್ಲಾಂದ್ರೆ ಫೋನಿನ ತಂಟೆಗೂ ಬರೋದಿಲ್ಲ ಅವನು. ಸೊ ನಾನು ಉಪ್ಪಿಟ್ಟಿಗಂತೂ ರೆಡಿ ಮಾಡತ್ತಿದ್ರಿ. ಆ ಕಡೆ ಬ್ಯಾಳಿ ಕುದಿಯೋಕೆ ಇಟ್ಟಿದ್ದೆ, ಈ ಕಡೆ ನಾನು ಅದು ಕಣ್ಕ ನಾದಿ ಇಟ್ಟಿದ್ದೆ ರೀ. ಅದು ಇಷ್ಟು ಮತ್ತು ಭಾಳ ಇತ್ತು ರೀ ಬ್ಯಾಳಿ ಮಾಡೋದು. ಸೊ ಹೋಳ್ಗೆ ಅಂತೂ ಮಾಡೋದು ಭಾಳ ಟೈಮ್ ಆಗುತ್ತಲ್ರಿ. ಹಾಗಾಗಿ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ರೆ ಸೊ ಉಪ್ಪಿಟ್ಟು ಮಾಡೋಕೆ ಇಟ್ಟಿದ್ದೆ ರೀ ನಾನು. ಉಪ್ಪಿಟ್ಟು ಮಾಡಿಕೊಂಡು ಮತ್ತು ಅವ್ರಿಗೆಲ್ಲ ಸರ್ವ್ ಮಾಡಿ ಆಮೇಲೆ ನಾನು ನಾಷ್ಟ ಮಾಡಿ ಆಮೇಲೆ ಎಲ್ಲ ಹೋಳ್ಗೆ ಮಾಡೋದು ಬಜ್ಜಿ ಮಾಡೋದು ಮತ್ತು ಅಡ್ಗೆದು ಸ್ಟಾರ್ಟ್ ಮಾಡ್ಬೇಕಾಗ್ತದೆ ರೀ. ಸೊ ಬೇಸಿಕ್ ಏನೇನು ಇರುತ್ತೆ ಅದು ಇಂಪಾರ್ಟೆಂಟ್. ಅದನ್ನಷ್ಟು ಪ್ರಿಪ್ರೇಷನ್ಸ್ ಅಲ್ರಿ, ಅದನ್ನಷ್ಟು ಮಾಡ್ಕೊಂಡಿದ್ದೇನೆ ನೋಡಿರಿ. ಉಪ್ಪಿಟ್ಟಿಗೆ ಕಡ್ಲೆಬೇಳೆ, ಶೇಂಗಾ, ಉದ್ದಿನಬೇಳೆ ಎಲ್ಲ ಹಾಕಿದ್ದೆ ರೀ ಒಗ್ಗರಣೆಗೆ. ಸೊ ಸ್ವಲ್ಪ ಕರಿಬೇವು, ಉಳ್ಳಾಗಡ್ಡಿ ಅಂತೂ ಕಾಮನಾಗಿ ಹಾಕಿ ಉಪ್ಪಿಟ್ಟು ಮಾಡೋದಂತೂ ನಾರ್ಮಲಿ ಮಾಡ್ತೀವಿ ನಾವು. ಸೊ ಉಪ್ಪಿಟ್ಟು ನಾನು ಟೊಮೆಟೊ ಹಾಕಿನೇ ಮಾಡೋದು. ನಂಗೆ ಟೊಮೆಟೊ ಹಾಕಿ ಮಾಡಿದ್ರೆ ಭಾಳ ಇಷ್ಟ ಆಗುತ್ತೆ. ನಮ್ಮ ಅತ್ತೆಯವ್ರಿಗೆ ಬಟ್ ಅಷ್ಟು ಸೇರಂಗಿಲ್ಲ ರೀ ಅದು. ಟೊಮೆಟೊ ಹಾಕಿದರೆ ಅವರಿಗೆ ನಿಂಬೆಹಣ್ಣು ಹಾಕಿದ್ದ ಮಾಡ್ಬೇಕು ರೀ. ಬಟ್ ನಂಗೆ ನಿಂಬೆಹಣ್ಣು ಹಾಕಿದ್ದು ಮಾಡೋಕೆ ಅಷ್ಟು ಕರೆಕ್ಟಾಗಿ ಬರೋಂಗಿಲ್ಲ. ಅದು ಯಾಕೋ ನಂಗೆ ಅದು ಅಷ್ಟು ಟೇಸ್ಟ್ ಮಾಡೋಂಗಿಲ್ಲ ನಾನು. ಹಾಗಾಗಿ ನಾನು ಮಾಡೋದಿತ್ತು ಅಂದ್ರಂತೂ ನಾನು ಅದಕ್ಕೆ ಭಾಳ ಟೊಮೆಟೊ ಹಾಕಿನೇ ಮಾಡೋದು. ಅಟ್ಲೀಸ್ಟ್ 2 ಟೊಮೆಟೊ ಅಂತ ಹಾಕ್ತೀನಿ. ಅಂದರೆ ಟೇಸ್ಟ್ ಬರುತ್ತೆ ರೀ ಅದು. ಇಲ್ಲಾಂದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ನಾವು ಎಷ್ಟೋ ಎಕ್ಸ್ಪರ್ಟ್ ಇದ್ದರೂ ಸ್ವಲ್ಪ ಟೇಸ್ಟ್ ನೋಡಿನ ಮುಂದೆ ಉಪ್ಪಿಂದದು ನೋಡಿನ ನಾವು ಮುಂದೆ ಅಡುಗೆ ಮಾಡಬೇಕಾಗತ್ತೆ ರೀ. ನಾನು ಯಾವ ಅಡುಗೆ ಮಾಡಿದ್ನೋ ಟೇಸ್ಟ್ ನೋಡ್ತೀನಿ. ಬಟ್ ಇಂಥವು ನೋಡ್ತೀನಿ ರೀ. ಬಟ್ ಯಾವ ಎಡಿಗೆ ಮಾಡಿದ್ದದು ಯಾವುದನ್ನು ಟೇಸ್ಟ್ ಮಾಡಲ್ಲ. ಡೈರೆಕ್ಟಾಗಿ ದೇವ್ರಿಗೆ ಎಡೆ ಹಿಡಿಯೋದಿರುತ್ತಲ್ಲ ರೀ. ಹಾಗಾಗಿ ಯಾವುದನ್ನು ನಾನು ಟೇಸ್ಟ್ ಅಂತೂ ಮಾಡೋಕ್ಕೆ ಹೋಗಂಗಿಲ್ಲ. ಇಲ್ಲಾಂದರೆ ಅದು ಮಾಡಿದ ಅಡುಗೆ ಇಷ್ಟು ವೇಸ್ಟ್. ಹಾಗಾಗಿ ಯಾವತ್ತೂ ಟೇಸ್ಟ್ ಅಂತೂ ಯಾವ ಅಡುಗೆದು ದೇವ್ರದ್ದು ನಾ ಮಾಡೋಂಗೇ ಇಲ್ಲ. ಸೊ ನೋಡಿರಿ ನಮ್ಮ ಉಪ್ಪಿಟ್ಟಂತೂ ಮಸ್ತಾಗಿ ರೆಡಿ ಆಯ್ತು. ಲಾಸ್ಟಿಗೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಬಿಡ್ತೀನಿ ರೀ ನಾನು. ಮೊದಲಿಗೆ ನಿಂಬೆಹಣ್ಣು ಅದು ಹಾಕೋಕೆ ಹೋಗಲ್ಲ. ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಗ್ಯಾಸ್ ಅದು ಆಫ್ ಮಾಡಿಬಿಟ್ರೆ ಮಸ್ತ್ ಉಪ್ಪಿಟ್ಟು ರೆಡಿ ಆಯ್ತು ನೋಡಿರಿ. ಸೊ ಈಗ ಇದನ್ನು ಎಲ್ಲರಿಗೆ ಸರ್ವ್ ಮಾಡಿ ನಾನು ಇದನ್ನು ಮಾಡ್ಬೇಕು. ಸೊ ಅಷ್ಟರಾಗ ಸ್ವಲ್ಪ ಬ್ಯಾಳಿ ಕುದ್ದಿದ್ದು ರೀ. ಸೊ ಅದನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಬಂದೆ ಬೆಲ್ಲ ಒಡೆಯೋಕ್ಕೆ ಕೆಳಗೆ ಇಟ್ಕೊಂಡಿದ್ದೆ. ಸೊ ಇದು ಬೆಲ್ಲ ಎಲ್ಲ ಸಣ್ಣಗೆ ಜಜ್ಕೊಂಡು ಬ್ಯಾಳಿಗೆ ಮಿಕ್ಸ್ ಮಾಡ್ಬೇಕು ರೀ. ಬ್ಯಾಳಿಗೆ ಮಿಕ್ಸ್ ಮಾಡಿ ಅದನ್ನೆಲ್ಲ ಇಟ್ಕೊಂಡಿರ್ತೀನಿ ರೀ ನಾ ಸಣ್ಣಗೆ. ಯಾಕಂದರೆ ಉಪ್ಪಿಟ್ಟು ಸ್ವಲ್ಪ ಉಮ್ಕೊಳ್ಳಿ ಅಂತಂದು ಹಂಗೆ ಇಟ್ಟಿದ್ದೆ. ಸೊ ಅಷ್ಟರಾಗ ಬ್ಯಾಳಿಗೆ ಬೆಲ್ಲ ಜಜ್ಕೊಂಡ್ಬಿಟ್ರೆ ಅದು ಆಗ್ಬಿಡ್ತೈತಿ ಅಂತಂದು ಬಡ ಬೆಲ್ಲ ಜಜ್ಕೊಂಡೆ ರೀ. ಬೆಲ್ಲ ಜಜ್ಕೊಂಡಿದ್ದೆ. ಈಗ ಅದು ಅದೇ ರೀ ತಾಟ್ ಹುಡ್ಕಾಗತ್ತೀನಿ ನೋಡಿರಿ. ಅದು ಸರಿ ಹೊಂದುವಲ್ದು. ಬ್ಯಾಳಿ ಬಸ್ಕೋಬೇಕಲ್ರಿ. ಅದೇ ರೀ ಈಗಿದು ಬ್ಯಾಳಿನ ಬಸ್ಕೋಬೇಕು. ಅದೇ ಕಟ್ಟು ಬರುತ್ತಲ್ಲ ರೀ, ಅದರಲ್ಲಿಂದನೇ ಕಟ್ಟಿನ ಸಾರು ಮಾಡತ್ತೀವಿ. ಸೊ ಕಟ್ಟಿನ ಸಾರು ಅಂತೂ ನಂಗೆ ಭಾಳ ಇಷ್ಟ ರೀ. ನಾನು ಭಾಳ ಖಾರ ಹಾಕಿ ಮಾಡೋಂಗಿಲ್ಲ. ಬಟ್ ನಂಗೆ ಭಾಳ ಇಷ್ಟ ಆಗ್ತೈತೆ ರೀ. ನಾ ಮಾಡಿದ ಕಟ್ಟಿನ ಸಾರು ನಂಗೆ ಸೇರ್ತೈತಿ. ಸೊ ಇಲ್ಲಿ ನೋಡ್ರಿ ಅವರು ನಮ್ಮ ಮೈದನ ಬಂದರು ರೀ. ಅಪೂರ್ವ ಅಂತೂ ಇವತ್ತು ಎಲ್ಲರೂ ಆಕಿನ ಭಾಳ ಕ್ಯಾರಿ ಬಿಟ್ಟಾರ್ರಿ. ಯಾಕಂದ್ರೆ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತಾಳಂತಂದು ಕ್ಯಾರಿ ಬಿಟ್ಟಿದ್ರು. ಕಟ್ಟು ಸರಿಗೆ ಬಸ್ಕೊಳಕ್ಕೆ ಬರೋವಲ್ದು. ಹಾಗಾಗಿ ಬೇಡ ಸರಿ ಅತ್ತಾಗಂತಂದು ಜೈ ಬಜರಂಗ್ ಬಲಿ ಅಂತಂದು ಎತ್ತೇ ಬಿಟ್ಟನೆ ನೋಡ್ರಿ ಅದನ್ನು ಬ್ಯಾಳಿನ. ಸೊ
ಸೊ ಇಷ್ಟು ಏನಾರಾಗಲಿ, ಅದು ಏನಾದರೂ ಅಕಸ್ಮಾತಾಗಿ ಕೈ ಜಾರಿ ಇಷ್ಟು ಕೆಳಗೆ ಬಿದ್ದಿರಿ, ಇಷ್ಟು ನನ್ನ ಕಾಲ ಮೇಲೆ ರೀ, ಕಾಲ ಸುಟ್ಟು ಹೋಗುತ್ತಾ, ಫುಲ್ಲು ಗಟ್ಟಾಗಿ ಹಿಡಿದು ಆ ಕಡೆ ಈ ಕಡೆ ನೋಡ್ಲಾರ್ದಂಗೆ ಬ್ಯಾಳಿ ಬಸ್ಕೊಂಡ್ಬಿಟ್ಟೆ ನಾ ಅಂತ. ಸೊ ಇಷ್ಟೆಲ್ಲ ಅಡ್ಗೆನ ಇವತ್ತು ಒಬ್ಬಕ್ಕೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಪೂಜಾಂದು ಬೇರೆ ಥರ ಕೆಲಸ ಇರುತ್ತೆ ರೀ, ನಮ್ಮ ಅತ್ತೆಯವ್ರದ್ದು ಬೇರೆ ಥರ ಕೆಲಸ ಇರುತ್ತೆ. ಹಾಗಾಗಿ ಅಡ್ಗೆದಂತೂ ನಾನು ಮಾಡೋದಿರುತ್ತೆ ರೀ. ಹಬ್ಬ ಹರಿದಿನ ಇವೇನು ಬಂದ್ರೂ ಅಡುಗೆ ಮನೆಯೊಳಗೆ ನಾನು ಮುಂಜಾನೆ ಎದ್ದಕ್ಕೆ ಬಂದುಬಿಡ್ತೀನಿ, ಬೇರೆ ಏನೂ ಕೆಲಸ ಮಾಡೋಂಗಿಲ್ಲ. ಸೊ ನೋಡಿರಿ, ಇದು ಬೆಲ್ಲ ಚಚ್ಕೊಂಬಂದಿನಲ್ಲ ರೀ, ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅದು ಉಗುರು ಬೆಚ್ಚಕ್ಕಿನ ಸ್ವಲ್ಪ ಬಿಸಿ ಇರ್ಬೇಕು ರೀ. ಅಲ್ಲಿ ಮಟ್ಟ ನಾನು ಸ್ವಲ್ಪ ನಾಷ್ಟ ಆಗಿಬಿಡುತ್ತಲ್ಲ ರೀ. ಸೊ ಇದನ್ನು ಬ್ಯಾಳಿ ನೋಡಿರಿ, ನಾನು ಯಾವತ್ತೂ ಬ್ಯಾಳಿನ ತೂಕ ಹಾಕಿ ಬ್ಯಾಳಿ ತೂಕ ಹಾಕಿರ್ತೀನಲ್ಲ ರೀ, ಆ ಬ್ಯಾಳಿಗೆ ತಕ್ಕಂಗೆ ನಾನು ಬೆಲ್ಲನ ತೂಕ ಮಾಡೋಂಗೇ ಇಲ್ಲ ರೀ. ನನ್ನ ಅಂದಾಜಿನ ಪ್ರಕಾರನ ನಾನು ಯಾವಾಗಲೂ ಬ್ಯಾಳಿ ಕೂಡ್ಸೋದು, ನಾನು ಅದಕ್ಕೆ ಕರೆಕ್ಟಾಗುವಂಗೆ ಕೂಡ್ಸ್ಕೊತೀನಿ ರೀ. ನಾನು ಮಾತ್ರ ತೂಕ ಹಾಕಿ ಅದು ಬ್ಯಾಳಿ ಕೂಡ್ಸಂಗಿಲ್ಲ ರೀ. ಸೊ ಹೀಗಾಗಿ ನನಗದು ಬ್ಯಾಳಿ ಕರೆಕ್ಟ್ ಅನ್ನಿಸ್ತು ರೀ. ಈಗ ಬ್ಯಾಳಿ ಸೇರಿಸಿ ನೋಡಿರಿ, ಆಲ್ಮೋಸ್ಟ್ ಎಷ್ಟು ಚರ್ಚ್ಕೊಂಡಿದ್ದೆ ಅದ್ರಾಗ ಒಂದು ಸ್ವಲ್ಪ ಮನೆ ಅಡುಗೆಗೆ ಬೇರೆ ತಗೊಂಡು ಮಿಕ್ಕಿದ್ದೆಲ್ಲ ಹಾಕಿದೆ. ಸೊ ಈಗಿದು ನಾಷ್ಟ ಮಾಡ್ಬೇಕಂತಂದು ಈಗ ನಾಷ್ಟ ಎಲ್ಲರಿಗೂ ಕೇಳಿದೆ. ಸೊ ಎಲ್ಲರಿಗೂ ಹಾಕ್ಕೊಟ್ಟು ಸೊ ನಾನು ಹಾಕ್ಕೊಂಡೆ ನೋಡಿರಿ. ನಾನು ಹಾಕ್ಕೊಂಡು ಸ್ವಲ್ಪ ಡೈನಿಂಗ್ ಟೇಬಲ್ ಮೇಲೆ ಹೋಗಿ ಕುಂತು ನಾಷ್ಟ ಮಾಡಿದ್ರೆ ಆಯಿತು ಅಂತ ಹೋದೆ. ಬಟ್ ಅಲ್ಲೆಲ್ಲ ಫುಲ್ ಕೆಲಸ ಜೋರಿತ್ತು ರೀ. ಹಾಗಾಗಿ ಹೊಳ್ಳಿ ಬಂದುಬಿಟ್ಟೆ ನೋಡಿರಿ. ಹೊಳ್ಳಿ ಬಂದಿಂದೆ ಶಂಕರಿಗೆ ಬಂದ್ರಿ. ಶಂಕರ್ ನೋಡ್ಬಾ ಇಲ್ಲಿ ಬಸವಣ್ಣ ಅದು ತೊಗೊಂಡು ಬಂದಿದ್ದೆ ಅಂದರೆ, ಸೊ ಹಾಗಾಗಿ ಆ ಬಸವಣ್ಣನೂ ನೋಡೋಕ್ಕೆ ಹೋಗಿದ್ದೆ ರೀ ನಾನು. ನೋಡಿರಿ, ಇದೆಲ್ಲ ಶಾಪಿಂಗ್ ಮಾಡ್ಕೊಂಬಂದಾರ ಶಂಕರ ಪೂಜೆದು ಏನೇನಿತ್ತು ಅದ್ರದ್ದು ಮಾಲಿ ಅದು ಎಲೆ ಎಲ್ಲ ಬೇಕಲ್ರಿ, ಅದನ್ನಿಷ್ಟು ತೊಗೊಂಡು ಬಂದಾರೆ. ಜೊತೆಗೆ ಬಸವಣ್ಣನ ತೊಗೊಂಡು ಬಂದಿದ್ರು. ಭಾಳ ಖುಷಿ ಆಯಿತು. ಭಾಳ ಹಳೇವು ಒಡೆದು ಹೋಗಿದ್ದು ರೀ, ಕೊಂಬದು ಮುರಿದಿದ್ದು, ಹಾಗಾಗಿ ಒಂದು ತೆಗೆದಿಟ್ಟಿದ್ವಿ. ಸೊ ಈ ಬಸವಣ್ಣ ತಂದಿದ್ರು. ಸೊ ಈಗ ಇದಿಷ್ಟು ಅದು ಉಗುರು ಬೆಚ್ಚಗೆ ಆಗೈತೆ ರೀ. ನಾಷ್ಟ ಎಲ್ಲ ಮಾಡ್ಕೊಂಬಂದಷ್ಟ್ರಾಗನ ಸೊ ಇದನ್ನಿಷ್ಟು ಬ್ಯಾಳಿಗೆ ಹಾಕೋಬೇಕು ರೀ ಇವಾಗ. ಸೊ ಇದನ್ನು ಬ್ಯಾಳಿಗೆ ಹಾಕ್ಕೊಂಡು ಸೊ ಮತ್ತು ಮುಂದಿಂದು ಏನಾಗ್ಬಿಡ್ತು ರೀ, ಅದು ಬ್ಯಾಳಿಗೆದು ಹಾಕ್ಕೊಂಡೆ. ಉಪ್ಪಿಟ್ಟು ಒಂದು 4 ಮಂದಿ ಕಮ್ಮಿ ಬಿದ್ದುಬಿಡ್ತ್ರಿ. ಮತ್ತು ಎಕ್ಸ್ಟ್ರಾ 4 ಮಂದಿ ಬಂದರೆ ಕಮ್ಮಿ ಆಗಿದ್ದಕ್ಕೆ ಮತ್ತು ಒಗ್ಗರಣೆ ಮಾಡೋ ಅಂದ್ರೆ ನಮ್ಮ ಅತ್ತೆಯವ್ರು. ಸೊ ಆ ಒಗ್ಗರಣೆನೂ ಮಾಡತ್ತಿದ್ದೆ ನೋಡಿರಿ. ಅದ್ರೊಳಗೆ ಬಜ್ಜಿದ್ರೊಳಗನ ಒಂದೆರಡು ಅದ್ರಂದು ಉಳ್ಳಾಗಡ್ಡಿ ತೊಗೊಂಡು ಸಣ್ಣಗೆ ಹೆಚ್ಕೊಂಡು ಅದರಿಂದ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮಾಡಿ ಚುಮ್ಮಾರಿ ಹಚ್ಚಿ ಕೊಟ್ಟೆ ರೀ ಅವ್ರಿಗೂ. ಸೊ ಎಲ್ಲ ಮತ್ತು ಹಿಂಗೆ ಆಗ್ಬಿಡ್ತಾವೆ ರೀ ಕೆಲವೊಮ್ಮೆ ಏನಾದರೂ ಮಾಡೋವಾಗ. ಸೊ ಅದು ಡಿಸ್ಟರ್ಬೆನ್ಸ್ ಬಿಡ್ತೈತಿ. ಬಟ್ ಆದರೂ ಪರವಾಗಿಲ್ಲ, ಹಚ್ತಾರ ಅಂದಮೇಲೆ ಎಲ್ಲರಿಗೂ ಮಾಡಬೇಕು ರೀ, ಬಿಡೋಕ್ಕಂತೂ ಬರೋಂಗಿಲ್ಲ. ಸೊ ಈಗ ಅವ್ರಿಗೆ ಹಚ್ಕೊಟ್ಟಿದ್ದೆ. ನಾ ಬಜ್ಜಿಗೆ ಹೆಚ್ಕೊಳತ್ತಿದ್ದೆ ನೋಡಿರಿ. ಇದಿಷ್ಟು ಬಜ್ಜಿಗೆ ಹೆಚ್ಕೋಬೇಕು ರೀ ಇವಾಗ. ಇದು ಈಗ ಇದಿಷ್ಟ ಅಲ್ರಿ, ಇನ್ನೂ ಅದು ಉಳ್ಳಾಗಡ್ಡಿ ಅದಂತೂ ಕಮ್ಮಿ ಆಗ್ತದೆ. ಯಾಕಂದ್ರೆ ಬಜ್ಜಿ ಭಾಳ ಇತ್ತು ರೀ ಮಾಡೋದು. ಎಲ್ಲರಿಗೂ ಆಗ್ಬೇಕಲ್ರಿ. ಒಂದು ಮಿನಿಮಮ್ ಈಗ ಬೇರೆಯವ್ರಿಗೆಲ್ಲ ಅಂದ್ರೆ ಒಂದು 15-20 ಮಂದಿಗಂತೂ ಬೇಕಾಗಿತ್ತು ರೀ. ಸೊ ಎಡಿಗೆಲ್ಲ ತೆಗೆದು ಇದಿಷ್ಟು ನಾನು ಈಗ ಬಜ್ಜಿಗೆ ಹೆಚ್ಕೊಂಡೆ. ಸೊ ಎಷ್ಟು ಫಾಸ್ಟಾಗಿ ನೋಡಿರಿ, ಪ್ರತಿಯೊಂದೂ ಮಾಡ್ಕೋಬೇಕು. ಎಷ್ಟು ಕಾಲೆಲ್ಲ ಭಾಳ ನೋಯಾಗತ್ತಿದ್ದು ರೀ. ನೋಡಬೇಕು ಎಷ್ಟೊತ್ತಿಗೆ ಮುಗಿಸ್ತೀನಿ ಅಂತಂದು. ನನ್ನ ಪ್ಲ್ಯಾನ್ ಪ್ರಕಾರ 2 ಗಂಟೆ ಒಳಗೆಲ್ಲ ಮುಗಿಸ್ಕೋಬೇಕಂತ ನಂದಿತ್ತು ರೀ. ಬಟ್ ಅದು ಆಗಲ್ಲ ಅನ್ನಿಸ್ತತಿ. ಯಾಕಂದ್ರೆ ನನ್ನ ಮಗಳು 2 ಗಂಟೆಗೆಲ್ಲ ಬಂದುಬಿಡ್ತಾಳೆ ರೀ. ಸೊ ಆಕೆ ಬರೋಷ್ಟ್ರಾಗನ ನಾನು ಎಲ್ಲ ಮುಗಿಸ್ಕೋಬೇಕು, ಬಜ್ಜಿದು ಮುಗಿಸ್ಕೋಬೇಕು, ಹೋಳ್ಗೆನೂ ಮಾಡ್ಕೋಬೇಕು ಅಂತ ನಂದ್ರಿ. ಸೊ ಅಲ್ಲಿ ನೋಡ್ರಿ, ಅದು ಒಗ್ಗರಣೆ ಆಯ್ತು, ಅವ್ರಿಗೆ ಚುಮ್ಮಾರಿ ಹಚ್ಕೊಟ್ಟೆ. ಈಗ ಹೋಳ್ಗೆಗೆ ಇಟ್ಟೀನಿ ರೀ ನಾನು. ಈಗ ಇದು ಹೋಳ್ಗೆ ಮಾಡ್ಬೇಕು. ಸೊ ನಮ್ಮ ಅತ್ತೆಯವರು ಬಜ್ಜಿ ಈಗ ನೋಡ್ರಿ, ಇದು ಕಟ್ಟಿನ ಸಾರು ಮಾಡೀನಿ ರೀ, ಅನ್ನನೂ ಇಟ್ಟೀನಿ. ಈಗ ಇವೆರಡು ಇಟ್ಟೆ. ಎಲ್ಲನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಪ್ರತಿಯೊಂದು ತೋರ್ಸಕ್ಕೆ. ಅದು ಕಣಕ ರೀ, ಇದು ಹೂರ್ಣ. ಸೊ ಇದು ಸರಿ ಹೋಗುತ್ತಾ ಅಂತಂದು ಅದನ್ನು ನಾದಿಟ್ಟಿದ್ನಲ್ರಿ. ಪ್ರತಿಯೊಂದು ರೆಕಾರ್ಡ್ ಮಾಡಿಲ್ಲ ನಾನು. ಕೆಲವೊಮ್ಮೆ ಅರ್ಜೆಂಟಾಗಿ ಇದ್ದಾಗ ಅಂತೂ ಮಾಡೋಕ್ಕಾಗೇ ಇಲ್ಲ. ಎಷ್ಟಾಗುತ್ತೋ ಅಷ್ಟು ತೋರ್ಸೋಕೆ ನಾನು ಪ್ರಯತ್ನ ಪಟ್ಟೀನಿ ರೀ. ಸೊ ಇವಾಗ ನೋಡಿರಿ, ಇದು ಹೋಳ್ಗೆನ ಸ್ಟಾರ್ಟ್ ಮಾಡ್ತೀನಿ. ಅದಿಷ್ಟು ಮಿನಿಮಮ್ ಒಂದು 1.5 hour ತೊಗೊಳುತ್ತೆ ಅನ್ನೋದು ಹೋಳ್ಗೆ ಎಲ್ಲ ಫಿನಿಷ್ ಆಗೋಷ್ಟ್ರಾಗನ. ಸೊ ನಮ್ಮ ಅತ್ತೆಯವ್ರು ಸ್ವಲ್ಪ ಎಡಿಗೆ ಬಜ್ಜಿ ಬೇಕು ಅಂತ ಅವಸರ ಮಾಡತ್ತಿದ್ರು. ಪೂಜಾ ಬಂದಿದ್ಲು, ಪೂಜಾ ಕೇಳಿದೆ 2 ಬಜ್ಜಿಗೆ ಎಡಿ ಮಾಡ್ತೀನಿ ಅಂತಂದು. ಆಲ್ಮೋಸ್ಟ್ ಹೆಲ್ಪ್ ತೊಗೊಳಂಗಿಲ್ಲ ರೀ, ಆಕೆ ಸ್ವಲ್ಪ ಫ್ರೀ ಇದ್ಲು. ಹಾಗಾಗಿ ನಾನು ಮಾಡಿದ್ರಾಯ್ತು ಅಂತಂದು ಹಾಕ್ಕೊಳತ್ತಿದ್ದೆ ನೋಡಿರಿ. ಆಕಿನ ಕರೆದೆ ನಾನು, ಬಜ್ಜಿ ಮಾಡಿಕೊಡು ಅಂತಂದು. ಆಕೆ ಆಯಿತು ಓಕೆ ಬರ್ತೀನಿ ಮಾಡಿಕೊಡ್ತೀನಿ ಅಂತಂದು ಬಂದ್ಲು ರೀ. ಬಂದು ಬಜ್ಜಿನೂ ಮಾಡಕತ್ಲು, ಆಕಿನೂ ಹೆಲ್ಪ್ ಆದ್ಲು. ಸೊ ಅದು ಕೆಲವೊಮ್ಮೆ ಎಡೆ ಪೂರ್ತಿ ಮಾಡ್ಯಾಡ್ರಿ ಆಕೆ. ನಂಗೇನು ಅದು ಇನಫ್. ಅಷ್ಟು ಹೆಲ್ಪ್ ಮಾಡಿದರೆ ನಂಗೆ ಎಷ್ಟು ದೊಡ್ಡ ಹೆಲ್ಪ್ ಆದಂಗೆ ಅನ್ನಿಸ್ತೈತೆ ರೀ ಅದು. ಯಾಕಂದ್ರೆ ಅದು ಕೂಡ ನಂಗೆ ಆಗ್ತಿರಂಗಿಲ್ಲ ಒಮ್ಮೊಮ್ಮೆ, ಅಷ್ಟು ಅರ್ಜೆಂಟ್ ಆಗಿಬಿಟ್ಟಿರ್ತೈತಿ. ಸೊ ಹಾಗಾಗಿ ಎಷ್ಟು ಹೆಲ್ಪ್ ಮಾಡ್ತಾರೋ ಅಷ್ಟೇ ಇನಫ್ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿರ್ತೈತಿ. ಸೊ ನೋಡಿರಿ, ಇದು ಹೋಳ್ಗೆ ಎಲ್ಲ ಪಟ ಪಟ ಅಂತ ಮಾಡಿ ತೆಗಿಬೇಕು. ಫಸ್ಟಿನೂ ಒಂದು 4 ದೇವ್ರ ಎಡಿಗೆ ತೆಗಿತೀವಿ ರೀ, ಆಮೇಲೆ ಎಲ್ಲರಿಗೂ ಮಾಡ್ಕೋತೀವಿ. ಸೊ ಅನ್ನದ ಪಾಡಿಗೆ ಅನ್ನ ಹಾಕತ್ತಿತ್ತು, ಈ ಕಡೆ ಕಟ್ಟಿನ ಸಾರು ಕುದಿ ಹಾಕತ್ತಿತ್ತು.
ಈ ಕಡೆ ನಾ ಹೋಳ್ಗೆ ಮಾಡತ್ತಿದ್ದೆ. ಸೊ ಎಲ್ಲ ಭಾಳ ಕೆಲಸ ಐತ್ರಿ. ಸೊ ಪೂಜಾ ಬಂದಿಲ್ಲ ನೋಡ್ರಿ, ಹಂಗೆ ಪೂಜಾರಿ ಆಕಿನೂ ಮಾಡಿಕೊಡ್ತೀನಿ ಅಂದ್ರಿ. ತಂದೇನಿತ್ತು ಏನೋ ಕೆಲಸ ಮಾಡಿಕೊಡ್ತೀನಿ ಆಳಕ್ಕೆ ಅಂತಂದು ಅಡಿಗೆ ಮಾಡಿದ್ರಿ. ಸೊ ನೋಡಿರಿ ಶಂಕರ್ ಬಂದರು. ಶಂಕರ್ ಅವರು ಫುಲ್ಲು ಬ್ಯುಸಿ, ಅವ್ರ ಕೆಲಸದೊಳಗೆ ಅವ್ರು ಭಾಳ ಬ್ಯುಸಿ ಇದ್ರಿ ಇವತ್ತು. ನಾವು ನಮ್ಮ ಕೆಲಸದಾಗ ಭಾಳ ಬ್ಯುಸಿ ಇದ್ವಿ. ನೋಡ್ರಿ ಇದೆ ಹೋಳ್ಗೆ ನೋಡ್ರಿ, ನಾನು ಇಷ್ಟು ಹೋಳ್ಗೆ ಮಾಡೀನಿ ನೋಡ್ರಿ. ನಾನು ಇದಿಷ್ಟು ಮಾಡೀನಿ ರೀ. ಎಡಿಗೂ ಅದ್ರೊಳಗೆ ಎಡಿಗೆ ಹೋಗ್ಯಾರಿ ಒಂದು 6. ಸೊ ಇಷ್ಟು ಬಜ್ಜಿ ಮಾಡೀನಿ ರೀ. ಸೊ ಇನ್ನೂ ಬಂದು ಬೇರೆ ಕೆಲಸ ರೀ, ಇನ್ನೆಲ್ಲ ಮ್ಯಾಗಲ್ ಕೆಲಸ. ಶಂಕರ್ ನೋಡ್ರಿ ಫುಲ್ ಬ್ಯುಸಿ. ಶಂಕರ್ ಅಂತೂ ಫುಲ್ ಮ್ಯಾನೇಜ್ಮೆಂಟ್ದಾಗ ಬಂದುಬಿಡ್ತೈತೆ ರೀ. ಎಲ್ಲ ಅಡ್ಗೆದವ್ರನ್ನ ಹ್ಯಾಂಡಲ್ ಮಾಡೋದು ಇದೆಲ್ಲ ಇರ್ತೈತೆ ರೀ. ಅಡ್ಗೆ ಮಾಡತ್ತಿದ್ರಿ. ಇಲ್ಲಿರೋರು ಯಾರು ಕೆಲಸದವ್ರಲ್ರಿ, ತಪ್ಪು ತಿಳ್ಕೊಬೇಡ್ರಿ. ಇವರೆಲ್ಲರೂ ಫ್ಯಾಮ್ಲಿ ಮೆಂಬರ್ಸ ರೀ. ಅವ್ರು ಎಲ್ಲರೂ ಒಬ್ಬೊಬ್ರಿಗೊಬ್ರು ಹೆಲ್ಪ್ ಆಗ್ತಾರೆ ರೀ. ಸೊ ಅಡ್ಗೆ ಭಟ್ರನ್ನ ಅಷ್ಟೇ ಕರೆಸಿದ್ದೀವಿ ರೀ, ಅವ್ರಿಗೆ ನಮ್ಮ ಮನೆಯವರೇ ಹೆಲ್ಪ್ ಮಾಡ್ತಾರೆ ರೀ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ರಾತ್ರಿ ಮಂದಿಗೆ ಒಂದು 100-200 ಮಂದಿ ಊಟ ಇತ್ತಲ್ರಿ. ಹಾಗಾಗಿ ಅವ್ರಿಗೆಲ್ಲರಿಗೂ ಸೇರಿಸಿ ಅಡ್ಗೆ ಮಾಡತ್ತಿದ್ರು. ಸೊ ಇಟ್ಟು ಗ್ಯಾಸಿನ ಒಲಿನ ಹಚ್ಚಿದ್ರಿ. ಸೊ ಅಲ್ಲಿ ನೋಡ್ರಿ, ಇದು ಬದ್ನಿಕಾಯಿ ಪಲ್ಯಕ್ಕೆ ಹೆಚ್ಕೊಂಡಾರ್ರಿ ಅವರು. ಸ್ವಲ್ಪ ಅಲ್ಲಿ ಪಚ್ಚಡಿ ಮಾಡತ್ತಿದ್ರು. ಅನ್ನ, ಬದ್ನೆಕಾಯಿ, ಗೋಧಿ ಹುಗ್ಗಿರಿ, ಆಮೇಲೆ ಹೋಳ್ಗೆ, ಈ ಥರ ಇದು ಪಚ್ಚಡಿಗೆ ಹೆಚ್ಚಾತಾರ್ರಿ. ಸೊ ಇಷ್ಟು ಅಡ್ಗೆ ಮಾಡೋದಿರ್ತೈತೆ ರೀ. ವರ್ಷಕ್ಕೊಂದು ಸರ್ತಿ ಹಿಂಗೆ ಪೂಜೆ ಮಾಡಿ ಮಂದಿಗೆ ಸರ್ವ್ ಮಾಡೋದು ಭಾಳ ಒಳ್ಳೆ ಕೆಲಸ ರೀ ಅದು. ಸೊ ನಾನು ನೋಡಿರಿ ಹಿಂಗೆ ರೆಡಿಯಾಗಿದ್ದೆ, ಫುಲ್ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಪೂಜೆಗೆ ಎಷ್ಟು ಬೇಕೋ ಅಷ್ಟು ರೆಡಿಯಾಗಿದ್ದೆ. ಸೊ ಇದು ನಮ್ಮ ಮಮ್ಮಿ ಸಾರಿ ಉಟ್ಕೊಂಡಿದ್ದೆ. ನಾನು ಒಂದು ಸಿಂಪಲ್ ಸರ ಹಾಕ್ಕೊಂಡಿದ್ದೆ, ಒಂದು ಪರ್ಲ್ದು, ಒಂದು ಮುತ್ತಿಂದ ಅಷ್ಟೇ ಒಂದು ಸಿಂಪಲ್ ಒಂದು ಸರ ಹಾಕ್ಕೊಂಡಿದ್ದೆ. ಸೊ ಕೆಳಗೆ ಹೊಂಟಿದ್ದೆ ರೀ ರೆಡಿಯಾಗಿ. ಸೊ ಏನೆಲ್ಲ ಮಾಡತ್ತಾರ ಅಂತಂದೆ ನೋಡಿರಿ, ನಮ್ಮ ಮೈದ್ನವ್ರು ಆಲ್ರೆಡಿ ಪೂಜೆ ಕೂತ್ಕೊಂಡಿದ್ರೆ. ನಮ್ಮ ಶ್ರೀಶಾ ನೋಡ್ರಿ ರೆಡಿಯಾಗಿ ಓಡಾಡಕತ್ತಾಳ. ಸೊ ನಮ್ಮ ಮೈದ್ನವರೇ ಕೂತ್ಕೋತಾರೆ ವರ್ಷ ಪೂಜೆಗೆ, ಅವರೇ ಮಾಡ್ತಾರೆ ಎಲ್ಲ. ಸೊ ಇನ್ನೂ ಯಾರೂ ಬಂದಿಲ್ಲ ರೀ ಮಂದಿ. ಆಲ್ರೆಡಿ ನಾವು ರೆಡಿಯಾಗಿ ಬಂದಿದ್ವಿ, ಮಂದಿ ಇನ್ನೂ ಯಾರೂ ಬರತ್ತಿಲ್ಲ, ಒಬ್ಬೊಬ್ಬರೇ ಬರತ್ತಿದ್ರು. ಸೊ ಇಲ್ಲಿ ಪ್ರಸಾದ ಕೊಡೋಕ್ಕಂತಂದು ಪೇಪರೆಲ್ಲ ಇವು ಹುಡುಗರು ಕಟ್ ಮಾಡತ್ತಿದ್ದು. ಇವ್ರು ನೋಡ್ರಿ ನಮ್ಮ ಅತ್ತೆಯವರು ಪೂಜಾ ಹುಡುಗಿಗೆ ರೆಡಿ ಮಾಡತ್ತಾಳ್ರಿ. ಅಲ್ಲಿ ನನ್ನ ಮಗಳೇ ಶ್ರೀಶಾ ನೋಡ್ರಿ, ಅಲ್ಲಿ ದೇವರಿಗೆ ಅಂತ ಇಟ್ಟಿದ್ದು ಹಣ್ಣು ದ್ರಾಕ್ಷಿ ಎಲ್ಲ ತೊಗೊಂಡು ಬಂದು ಒಬ್ಬಾಕೆ ತಿನ್ನಾತ್ ಬಿಟ್ಟಾಡ್ರಿ. ಒಂದೊಂದು ಹಾರ್ಕೊಂಡು ಬಂದೆ. ಎಷ್ಟು ತೊಗೋಬೇಡ ಅಂತ ಹೇಳಿದ್ರು ಕೇಳಂಗಿಲ್ಲ. ನಮ್ಮ ಅತ್ತೆಯವರು ಹೋಗಲಿ ಬಿಡ, ಸಣ್ಣ ಹುಡುಗರು ಹಂಗೇನು ಆಗಂಗಿಲ್ಲ, ಏನೂ ತಪ್ಪಿಲ್ಲ, ತೊಗೊಂಡ ಸಣ್ಣ ಹುಡುಗರು ಅಂತಂದು ಇದನ್ನು ಮಾಡತ್ತಿದ್ರು. ಸ್ಯಾರಿ ಬಿಡ ಅಂದ್ಕೊಂಡು ಸುಮ್ಮನೆ ಆದ್ವಿ ನಾವು, ಹೋಗಲಿ ಬಿಡು ಸಣ್ಣ ಮಕ್ಕಳದಂತಂದು. ಸೊ ನೋಡಿರಿ, ಈಗ ವರ್ಷ ನಾವು ಸತ್ಯನಾರಾಯಣ ಪೂಜೆ ಇದ್ದಾಗ, ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆ ಇದ್ದಾಗ ನಾವು ಅಭಿಷೇಕ ಮಾಡಿಸ್ತಿಲ್ಲ ರೀ. ಈ ವರ್ಷ ಅಜ್ಜಾರು ಅಭಿಷೇಕ ಮಾಡಿರಿ ಅಂತ ಹೇಳಿದ್ರು, ಹಾಗಾಗಿ ಅಭಿಷೇಕ ಮಾಡೋದಿದ್ರಿ. ಅಭಿಷೇಕ ಮಾಡೋದ್ರ ಸಂಬಂಧ ಆ ಥರ ದೇವ್ರು ಹೊಂದಿಸಿದ್ರು. ನನ್ನ ಮಗಳಿಗೆ ನೋಡ್ರಿ ಕಂಕಣ ಬ್ಯಾಡಾಗಿತ್ತು, ಹರಿದು ಒಗ್ಯಾಕತ್ತ ನೋಡ್ರಿ, ನನ್ನ ಮಕ್ಕಕ್ಕೆ ಒಗ್ಯಾಕತ್ತಿದ್ಲ. ಸೊ ಇಲ್ಲಿ ನೋಡ್ರಿ ಕುತ್ಕೊಂಡಿದ್ವಿ, ಭಾಳ ಟಯರ್ಡ್ ಆಗಿಬಿಟ್ಟಿದ್ವು, ಕಾಲಂತರೂ ಭಾಳ ನೋಯ್ತಿದ್ವು. ಇನ್ನೂ ಯಾರೂ ಬಂದಿರಲಿಲ್ಲ. ಹಂಗಂಗೆ ಒಬ್ಬೊಬ್ಬರು ಬರತ್ತಿದ್ರು. ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದೆ ನಾನಂತರೂ. ಯಾರು ಕರೆದ್ರು ಎದ್ದೋಗ್ಬಾರ್ದು ಅನ್ನೋ ಹಂಗೆ ಆಗ್ಬಿಟ್ಟಿತ್ತು ನನಗೆ, ಯಾಕಂದ್ರೆ ಕಾಲೆಲ್ಲ ಭಾಳ ನೋಯ್ತಿದ್ವು. ಸೊ ಇಲ್ಲಿ ನೋಡ್ರಿ, ಆಕೆ ಪ್ರಿಯಾ ರೀ, ನಮ್ಮ ಸಂಬಂಧಿಕರು. ಆಕೆ ಪ್ರಿಯಾನ ಮಗಳು. ಇವರು ನಮ್ಮ ಸಂಬಂಧಿಕರು, ಇವರು ನಮ್ಮ ನೋಡ್ರಿ, ಇವರು ನಮ್ಮ ಅತ್ತಿಯರು, ಮಲ್ಲಮ್ಮತ್ತಿಯವ್ರಂತೆ. ಇಲ್ಲಿ ನೋಡ್ರಿ ನಮ್ಮ ಶ್ರೀಶಾನ್ ಗದ್ಲ ಭಾಳ ಗದ್ಲ ಮಾಡ್ತಾಳ್ರಿ. ಸತ್ಯನಾರಾಯಣ ಯಾವಾಗಿದ್ದು ನಗುಮುಖದವ, ಹಸನು ಮುಖ, ಬಹಳ ಸುಂದರವಾದ ಮುಖ ಶ್ರೀಮನ್ ನಾರಾಯಣಂದು. ಏನಾದ ವರವನ್ನು ಕೇಳಿದ್ರೆ, ಭಕ್ತಿಯಿಂದ ಜ್ಞಾನದ ಕೇಳಿದ್ರೆ ಆಗಿಂದಾಗ ವರವನ್ನು ದಯಪಾದ ಶಕ್ತಿ ಸತ್ಯನಾರಾಯಣನ ಐತಿ. ಭಕ್ತಿಯಿಂದ ನಾವು ಪೂಜೆ ಮಾಡ್ಬೇಕು, ತೋರ್ಜಿಗೆ ಪೂಜೆ ಮಾಡೋದಲ್ಲ, ಭಕ್ತಿಯಿಂದ ಮಾಡ್ಬೇಕು, ಜ್ಞಾನಾಮೃತವಾಗಿ ಮಾಡ್ಬೇಕು. ಅದಕ್ಕಾಗಿ ನಾರದ ಹೇಳಿದ್ರು, ಸ್ವಾಮಿ ನೋಡ್ರಿ ಅಜ್ಜಾರಂತರೂ ಮಸ್ತಾಗಿ ಪುರಾಣದ ಕತೆ ಹೇಳಿದರು. ಕತೆಗಳನ್ನು ಕೇಳೋದಂತೂ ಭಾಳ ಇಂಪಾರ್ಟೆಂಟ್ ಇರುತ್ತೆ ರೀ. ಅದ್ರೊಳಗೆ ಬರೋಂಥ ಮಾರಲ್ಸ್ ಎಲ್ಲ ಕೇಳಬೇಕ್ರಿ ನಾವು, ಅದೆಲ್ಲ ಒಳ್ಳೆಯದು. ನಾನು ಹಂಗೆ ಅಜ್ಜಾರು ನೈವೇದ್ಯ ಮಾಡು ಅಂತ ಹೇಳಿದರು. ಬಾಳೆಹಣ್ಣು, ಹಾಲು, ಮೊಸರು, ಜೇನುತುಪ್ಪ ಮತ್ತು ನಾರ್ಮಲಾಗಿ ನಾವು ಮನೆಯೊಳಗೆ ಹಸುವಿನ ತುಪ್ಪ ಇದನ್ನೆಲ್ಲ ಹಾಕಿ ನೈವೇದ್ಯ ಮಾಡೋದಿರುತ್ತೆ ರೀ. ಯಾವಾಗೂ ಸತ್ಯನಾರಾಯಣದು ನೈವೇದ್ಯ ಮಾಡೋವಾಗ ಸಕ್ರೆ, ಇಂಕಲ್ ಸಕ್ರೆ ಅದನ್ನೇನು ಹಾಕಬಾರ್ದು ರೀ. ಇದು ಏನಿರುತ್ತೆ ನ್ಯಾಚುರಲ್ ಆಗಿ ಇರೋಂಥ ಫುಡ್ಸನ್ನ ಹಾಕಿ ನಾವು ನೈವೇದ್ಯ ಮಾಡ್ಬೇಕು ರೀ. ಯಾವತ್ತೂ ಸಕ್ರೆನ ಮಿಕ್ಸ್ ಮಾಡಬಾರ್ದು, ಅದು ನೈವೇದ್ಯನ ಆಗಂಗಿಲ್ಲ ರೀ. ಸೊ ನೋಡಿರಿ ಇಲ್ಲಿ, ಸೊ ಅದೇ ನೈವೇದ್ಯಕ್ಕೆ ರೆಡಿ ಮಾಡತ್ತಿದ್ದೆ ಬಾಳೆಹಣ್ಣೆಲ್ಲ ಹಾಕಿ. ಸ್ವಲ್ಪ ಫ್ರೀಯಾಗಿ ಕುತ್ಕೋಬೇಕು ಅನ್ನೋಷ್ಟ್ರಗನ ಏನಾರ ಒಂದು ಕೆಲಸ ಬಂದೇ ಬಿಡುತ್ತೆ ರೀ. ಎಷ್ಟು ಟ್ರೈ ಮಾಡ್ತೀವಿ ರೀ, ಏನು ಮಾಡ್ಲಾರ್ದಂಗೆ ಸುಮ್ಮನೆ ಕುತ್ಕೋಬೇಕು ಅಂತಂದೆ. ಬಟ್ ಆಗಂಗೆ ಇಲ್ರಿ, ಯಾಕಂದ್ರೆ ನಮ್ಮ ಮನೆದಿರುತ್ತೆ ರೀ, ಅಲ್ಲಿ ನಾವು ಜವಾಬ್ದಾರಿ ತೊಗೊಂಡು ಎಲ್ಲನೂ ಮಾಡಬೇಕು ರೀ.
ಬಿಡಕ್ಕಂತೂ ಬರೋಂಗಿಲ್ಲ ನೋಡಿರಿ, ಇಷ್ಟೆಲ್ಲ ಮಂದಿ ಬಂತು ಈಗಾಗಲೇ. ಸೊ ಇನ್ನೂ ಬರ್ತಾರೆ ರೀ, ಎಲ್ಲ ಫುಲ್ ಹಾಲೆಲ್ಲ ತುಂಬ್ತತಿ, ಅಷ್ಟು ಮಂದಿ ಆಗ್ತತಿ. ಸ ನೋಡಿರಿ, ಇದು ನಮ್ಮ ಮೈದ್ನವರು ಕೂತ್ಕೊಂಡು ಪೂಜೆ ಮಾಡತ್ತಿದ್ರಿ, ಎಲ್ಲರೂ ಬಂದಿರಿ. ಸೊ ಪೂಜೆ ನೋಡ್ರಿ ಇಲ್ಲಿ ಭಾಳ ಚಂದ ಹೇಳಿದ್ರಿ ಅಜ್ಜರ ಕಥೆನ. ಭಾಳ ಖುಷಿ ಆಯಿತು ಅಜ್ಜರು ಹೇಳಿದ್ದು. ಅವರ ವಾಯ್ಸ್, ಗಟ್ಟಿ ವಾಯ್ಸಿಂದ ಭಾಳ ಚಂದ ಹೇಳಿದ್ರಿ. ಸೂರ್ಯ ಏಳಕ್ಕಿಂತ ಮೊದಲ ಪೂಜೆ ಆಗ್ಬೇಕು, ನಾವು ಭಾಳ ಲಕ್ಷ್ಯ ಇಟ್ಟು ಪೂಜೆ ಮಾಡ್ಬೇಕು ಯಾವಾಗಲೂ. ಭಾಳ ಚಂದ ಹೇಳಿದ್ರಿ ಕಥೆನ, ಕೇಳ್ಬೇಕು ಅನ್ಸತ್ತೆ ರೀ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಜನ ತುಂಬೈತ್ರಿ. ಸೊ ಪೂಜೆ ಎಲ್ಲ ಮುಗೀತ್ರಿ. ಈಗ ದೇವ್ರಿಗೆ ಮಂಗಳಾರತಿ ಹಾಡ್ಬೇಕು ರೀ. ನೋಡಿರಿ, ಇದೇ ಮಂಗಳಾರತಿ ಕೊಡಾತ್ರಿ. ಎಲ್ಲರೂ ನಮ್ಮ ಅತ್ತೆಯವ್ರಿಗೆ ಪ್ರಸಾದ ಕೊಡ್ಬೇಕು ರೀ ಈಗ ಎಲ್ಲರಿಗೂ. ಇಲ್ಲಿ ನೋಡ್ರಿ, ನಮ್ಮ ಶ್ರೀಶಾ ಬರೀ ಗದ್ದಲ ರೀ. ಆಕೆಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗೋಲ್ದು. ಆಟ ಆಡಬೇಕು ಏನು ಗದ್ದಲ ಮಾಡಬೇಕು, ಎಲ್ಲಿ ಹೋದ್ರೆ ಅಲ್ಲಿ ಬೈಸ್ಕೊಂಡು ಬರತ್ತವ್ರಿ. ಇದು ನೋಡ್ರಿ, ಈಗ ದೇವ್ರಿಗೆ ಎಡೆ ತೊಗೊಂಡು ಬಂದಾರಿ. ಇದು ಇಷ್ಟು ದೇವ್ರಿಗೆ ಎಡೆ ಕೊಡ್ತೀವಿ ರೀ. ಮೊದಲ ತೆಗೆದು ಇಟ್ಟಿರ್ತೀವಿ ರೀ, ನಾವು ಯಾರಿಗೂ ಕೊಡೋಂಗಿಲ್ಲ. ಇದು ಲಿಂಗು ಪೂಜೆ ಮಾಡ್ಕೊತೀರಿ. ದೇವ್ರದೆಲ್ಲ ಪೂಜೆ ಆದಮೇಲೆ ಅಜ್ಜರಿಗೆ ಊಟಕ್ಕೆ ನೀಡೋಕ್ಕಿಂತ ಮೊದಲು ಲಿಂಗು ಪೂಜೆ ಮಾಡ್ಕೋಬೇಕು ರೀ. ಅಜ್ಜಾರನ್ನ ಪಡ್ಕೊಳ್ಳೋದು ಅಂತ ಹೇಳ್ತಾರೆ ರೀ. ಒಂದು ಲಿಂಗುದು ಅದು 2 ತಾಟದವಲ್ಲ ರೀ, ಅದಕ್ಕೆ ಸಣ್ಣದು ಲಿಂಗುಗೆ ಮಾಡೋ ಎಡೆ ರೀ ಅದು, ದೊಡ್ಡದು ಅಜ್ಜರಿಗೆ ಮಾಡೋದು ಎಡೆ ರೀ ಅದು. ಸೊ ಇಷ್ಟೆಲ್ಲ ಪೂಜೆ ಇರ್ತಾವೆ ರೀ. ಅವರು ನೀರು ಕೊಡ್ತಾರೆ ರೀ, ಅವು ಕಾಲು ತೊಳೆದ ನೀರು ಇಡೀ ಮನೆಗೆಲ್ಲ ಸಿಂಪಡಿಸ್ಬೇಕು ರೀ. ಸೊ ಇದೆ ನೋಡಿರಿ, ಇದನ್ನು ಇಷ್ಟು ಮನೆಗೂ ಸಿಂಪಡಿಸ್ಕೊಂಬರ್ಬೇಕು. ಸೊ ಎಲ್ಲರೂ ಎಲ್ಲ ಕೆಲ್ಸದಾಗ ಬ್ಯುಸಿ ಇದ್ದರೆ ಇವ್ರ ಕೆಲ್ಸದಾಗ ಬ್ಯುಸಿ ಅದಾರ ನೋಡ್ರಿ ಇಲ್ಲಿ. ಹಬ್ಬ ನೋಡ್ರಿ, ನಮ್ಮ ಶ್ರೀಶಾ ಎಂಥ ಡ್ರೆಸ್ ಹಾಕ್ಕೊಂಡಿನಿ ಅನ್ನೋದು ಲಕ್ಷ ಇಲ್ಲ ಆಕೆಗೆ. ಹಂಗೆ ಜಿಗ್ದಿದ್ದೆ ನೋಡ್ರಿ ಇಲ್ಲ. ಹಬ್ಬ ಯಪ್ಪ, ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೋಡ್ರಿ, ಅವ್ರದ್ದೇ ರಾಜ್ಯಭಾರ ಆಗ್ಬಿಡ್ತೈತಿ. ಇಲ್ಲಿ ನೋಡ್ರಿ, ಎಲ್ಲರೂ ಊಟ ಮಾಡ್ಕೊಂಡು ಎಲ್ಲರೂ ಹೋದ್ರಿ ಬಂದಿರೋಂಥವ್ರು. ಇವ್ರು ನಮ್ಮ ಗೆಸ್ಟ್ ಅಲ್ಲ, ಸಾರಿ, ನಮ್ಮ ಸಂಬಂಧಿಕರು ಇವರು. ನಮ್ಮ ಅತ್ತೆ ತಂಗಿ ಮಗಳು, ಅವ್ರು ನಮ್ಮ ದೊಡ್ಡ ಅತ್ತೆಯವರು. ಅಲ್ಲಿ ಲಾಸ್ಟ್ ಲೈಟ್ ಹತ್ರ ಕೂತ್ಕೊಂಡು ಇವ್ರು ನಮ್ಮ ಸಣ್ಣ ಅತ್ತೆಯವರು, ಎಲ್ಲರಿಗಿಂತ ಸಣ್ಣವ್ರು ಇವರು. ಭಾಳ ಲವೈಬಲ್ ಎಲ್ಲರೂ ಅದಾರ ನೋಡ್ರಿ. ಸೊ ಬರ್ಡೇ ಐತ್ರಿ, ಹಾಗಾಗಿ ನಮ್ಮ ಮೈದ್ನವ್ರು ವಿಶ್ ಮಾಡತ್ತಿರಿ ಅವ್ರಿಗೆ. ಇದು ನೋಡ್ರಿ, ಪೂಜಾರಿ ಈಕಿ ಲಾಯರ್ ಅದ ಈಕಿ. ಇಲ್ಲಿ ನಮ್ಮ ಅತ್ತೆಯವ್ರು ಹಾಯ್ ಮಾಡತ್ತಾರ, ಅಲ್ಲಿ ನಮ್ಮ ಅತ್ತೆಯವ್ರು ಹಾಯ್ ಮಾಡತ್ತಾರ. ಭಾಳ ಇಂಡಿಪೆಂಡೆಂಟ್ ಅದಾಳ್ರಿ ಪೂಜಾ, ಲಾಯರ್. ಭಾಳ ಖುಷಿ ಆಗತ್ತೆ ರೀ ಆಕಿ ಲೈಫ್ ಲೀಡ್ ಮಾಡೋ ರೀತಿ ನೋಡಿದ್ರೆ. ಎಲ್ಲನೂ ಹ್ಯಾಂಡಲ್ ಮಾಡ್ತಾಳೆ. ಸೊ ಇಲ್ಲಿ ನೋಡ್ರಿ, ಇದು ನಮ್ಮ ಅತ್ತೆಯವರು, ಅವ್ರ ಬರ್ಡೇ ಇತ್ತು. ಸೊ ಸತ್ಯನಾರಾಯಣ ಪೂಜೆ ಎಲ್ಲ ಮುಗ್ದಿಂದೆ ಎಲ್ಲರೂ ಒಂದೇ ಕಡೆ ಕೂಡಿರ್ತೀವಿ ಅಂತಂದು ಬರ್ಡೇ ಸದ್ಗಿ ಇಲ್ಲೇ ಮಾಡಿದ್ವಿ. ಸೊ ಎಲ್ಲ ಹುಡುಗರು ಕಟ್ ಮಾಡತ್ತಾರ ರೀ. ನಮ್ಮ ಶ್ರೀಶಾಗೆ ಸ್ವಲ್ಪ ಸಿಟ್ಟು ಬಂದುಬಿಟ್ಟಿತ್ತು ರೀ ಅವಾಗ, ಭಾಳ ಜಗಳ ಮಾಡತ್ತಿದ್ಲಕ್ಕಿ. ಸೊ ಹಾಗಾಗಿ ಆಕಿಗೆ ಒಂದು ಸಪ್ರೇಟ್ ಚೇರ್ ಹಾಕಿ ಕುಂದಿರ್ಸಿದ್ವಿ. ಇದು ನಾನು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆಯವ್ರು ಕೇಕ್ ತಿನ್ಸದ್ರಿ ಇದು. ಸೊ ಬೈ ದ ವೇ ಲಾಸ್ಟ್ ಒಳಗೆ ಎಲ್ಲ ಮೇಕಪ್ ಎಲ್ಲ ಹೋದ್ಮೇಲೆ ರೆಕಾರ್ಡ್ ಮಾಡ್ತೀನಿ ಅಂತ ಅಂದ್ಲು ಪೂಜಾ. ಸೊ ಇದು ನೋಡ್ರಿ, ಇದು ನಂದು ಔಟ್ಫಿಟ್. ಮತ್ತು ನೆಕ್ಸ್ಟ್